ಸಾಮಾನ್ಯವಾಗಿ ನಾವು ಯಾವುದಾದ್ರೂ ವೈದ್ಯಕೀಯ ರೋಗ ನಿರ್ಣಯ ಆಮ್, ಅಂದ್ರೆ ಈ ಮೆಡಿಕಲ್ ಡಯಾಗ್ನೋಸಿಸ್ ಬಗ್ಗೆ ಮಾತಾಡುವಾಗ ಒಂದು ರೀತಿಯ ನಿಖರತೆಯ ನಿರೀಕ್ಷೆ ಇರುತ್ತಲ್ವಾ? ಹೌದು, ಖಂಡಿತ. ಅಲ್ಲಿ ಎಲ್ಲವೂ ಸ್ಪಷ್ಟವಾಗಿರುತ್ತೆ. ಅದೊಂದು ರೀತಿ ಎಂಜಿನಿಯರಿಂಗ್ ಇದ್ದಾಗೆ. ಉದಾಹರಣೆಗೆ ನಮ್ಮ ಕೈ ಮೂಳೆ ಏನಾದರೂ ಮುರಿದ್ರೆ ನೇರವಾಗಿ ಎಕ್ಸ್ರೇ ತೆಗಿತೀವಿ. ಆ ಎಕ್ಸ್ರೇ ಶೀಟ್ ಮೇಲೆ ಮುರಿದ ಬಿಳಿ ಗೆರೆ ಸ್ಪಷ್ಟವಾಗಿ ಕಾಣುತ್ತೆ. ಎಕ್ಸಾಕ್ಟ್ಲಿ. ವೈದ್ಯರು ಆ ಕಡೆ ಬೊಟ್ಟು ಮಾಡಿ ಇಲ್ಲಿದೆ ಸಮಸ್ಯೆ ಅಂತ ನೇರವಾಗಿ ಹೇಳ್ತಾರೆ, ಮತ್ತೆ ಅದಕ್ಕೆ ಪ್ಲಾಸ್ಟರ್ ಹಾಕ್ತಾರೆ. ಹೌದು, ಮುರಿದಿದೆಯೋ ಅಥವಾ ಇಲ್ವಾ ಅನ್ನೋದು ಕಣ್ಣಿಗೆ ಕ್ಲೀನಾಗಿ ಕಾಣುತ್ತೆ. ಆದರೆ ನಾವು ಈ ದೈನಂದಿನ ಜೀವನದ ನಿರ್ವಹಣೆ, ಆರ್ಥಿಕ ಸಮಸ್ಯೆ ಅಥವಾ ಕಚೇರಿಯ ರಾಜಕೀಯದ ಜಗತ್ತಿಗೆ ಕಾಲಿಟ್ಟ ತಕ್ಷಣ ಆ ಎಕ್ಸ್ರೇ ಯಂತ್ರ ಇದ್ದಕ್ಕಿದ್ದಂತೆ ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ. ನಿಖರವಾಗಿ ಹೇಳಿದ್ರಿ. ಮಾನವನ ಸಂಬಂಧಗಳು ಅಥವಾ ಭವಿಷ್ಯದಲ್ಲಿ ಎಲ್ಲಿ ಬಿರುಕು ಬಿಟ್ಟಿದೆ ಅಂತ ತೋರ್ಸೋಕೆ ನಮ್ಮತ್ರ ಯಾವುದೇ ಸ್ಕ್ಯಾನ್ ಇಲ್ಲ. ಖಂಡಿತ ಇಲ್ಲ. ನಾವೆಲ್ಲರೂ ಒಂದ್ ರೀತಿಯ ಅಸ್ಪಷ್ಟವಾದ ಅಥವಾ ಮಂಜು ಮುಸುಕಿದ ವಾತಾವರಣದಲ್ಲಿ ಕಣ್ಮುಚ್ಚಿ ನಡೆಯೋಕೆ ಶುರು ಮಾಡ್ತೀವಿ. ಇದು ಮನುಷ್ಯನ ಅತಿದೊಡ್ಡ ವಿಪರ್ಯಾಸ ಗೊತ್ತಾ? ಏನಂದ್ರೆ ನಮಗೆ ನಮ್ಮ ಭೌತಿಕ ದೇಹದ ಬಗ್ಗೆ ಇರೋ ಸ್ಪಷ್ಟತೆ ನಮ್ಮದೇ ಮನಸ್ಸಿನ ಅಥವಾ ಭವಿಷ್ಯದ ನಿರ್ಧಾರಗಳ ಬಗ್ಗೆ ಇರೋದಿಲ್ಲ. ನಿಜ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಾವು ಒಂದು ರೀತಿಯ ಗೊಂದಲದ ಸುಳಿಯಲ್ಲಿ ಸಿಲುಕಿಕೊಳ್ತೇವೆ. ಸರಿ, ಆ ಗೊಂದಲದ ಸುಳಿಯನ್ನು ಇಂದು ಸ್ವಲ್ಪ ಬಿಡಿಸಿ ನೋಡೋಣ. ಯಾಕೆಂದ್ರೆ ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಇಂಥದೇ ಒಂದು ಬಹಳ ಆಸಕ್ತಿದಾಯಕ ಮೂಲವನ್ನು ಅಧ್ಯಯನ ಮಾಡ್ತಿದ್ದೀವಿ. ಹೌದು, ಖಂಡಿತ. ನಮ್ಮ ಮುಂದಿರುವ ಮೂಲದ ಹೆಸರು ತೆಲುಗು ಜ್ಯೋತಿಷ್ಯ ಮಾರ್ಗದರ್ಶನ ಮತ್ತು ಹಣಕಾಸು ಮುನ್ಸೂಚನೆ. ನಿರ್ದಿಷ್ಟವಾಗಿ ಹೇಳಬೇಕೆಂದ್ರೆ ಶ್ರೀ ಕಾಳಿಕಾದೇವಿ ಜ್ಯೋತಿಷ್ಯಾಲಯದ ಜಿ ಲಕ್ಷ್ಮಣರಾಜು ಅವರ ಆಸ್ಟ್ರಾಲಜಿ ಟಾಪಿಕ್ ಚಾನೆಲ್ ಒದಗಿಸಿರುವ ವಿಡಿಯೋ ಇದು. ಓಕೆ. ಇದರಲ್ಲಿ ಏಪ್ರಿಲ್ 18ರಿಂದ 21ರವರೆಗಿನ ಅಂದ್ರೆ ಕೇವಲ ಮುಂಬರುವ 4 ದಿನಗಳ ಭವಿಷ್ಯವಾಣಿಯನ್ನು ನೀಡಲಾಗಿದೆ. ಪ್ರಾಮಾಣಿಕವಾಗಿ ಹೇಳಬೇಕೆಂದ್ರೆ ಆರಂಭದಲ್ಲಿ ಇದೊಂದು ಸಾಮಾನ್ಯ ಗ್ರಹಗತಿಗಳ ಬಗ್ಗೆ ಮಾತಾಡುವ ವಿಡಿಯೋ ಅಂತ ನಾನು ಅಂದ್ಕೊಂಡಿದ್ದೆ. ನಾನು ಹಾಗೆ ಅಂದ್ಕೊಂಡಿದ್ದೆ. ಆದರೆ ಇದರೊಳಗಿನ ವಿವರಗಳನ್ನು ಓದಿದ ಮೇಲೆ ನನ್ನಲ್ಲಿ ಹಲವು ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಅಂದ್ರೆ ಜ್ಯೋತಿಷ್ಯನ ಮುನ್ಸೂಚನೆಗಳು ಮತ್ತು ಈ ಪ್ರಾಯೋಗಿಕ ಜೀವನ ಕೌಶಲ್ಯಗಳು ಅಥವಾ ಲೈಫ್ ಸ್ಕಿಲ್ಸ್ ನಡುವೆ ಏನಾದರೂ ಸಂಬಂಧ ಇದೆಯಾ ಅಂತ ಹುಡುಕೋದು ನಮ್ಮ ಇಂದಿನ ಉದ್ದೇಶ ಅಲ್ವಾ? ಎಕ್ಸಾಕ್ಟ್ ಆಗಿದೆ ನಮ್ಮ ಮಿಷನ್. ಯಾಕಂದ್ರೆ ಈ ಮೂಲವನ್ನು ಸ್ವಲ್ಪ ಆಳವಾಗಿ ಗಮನಿಸಿದ್ರೆ ಇದು ಕೇವಲ ಗ್ರಹಗಳ ಸ್ಥಾನಮಾನಗಳನ್ನು ಮಾತ್ರ ಹೇಳ್ತಾ ಇಲ್ಲ. ಹೌದು, ಬದಲಾಗಿ ದೈನಂದಿನ ಸಮಸ್ಯೆಗಳನ್ನು ಎದುರಿಸಲು ಬೇಕಾದ ಮನೋವೈಜ್ಞಾನಿಕ ತಂತ್ರಗಳನ್ನು ಭವಿಷ್ಯವಾಣಿಯ ರೂಪದಲ್ಲಿ ನೀಡ್ತಾ ಇದೆ. ಆದರೆ ನಾನಿಲ್ಲಿ ಸ್ವಲ್ಪ ಸಂಶಯ ವ್ಯಕ್ತಪಡಿಸ್ತೇನೆ. ಯಾಕೆ? ನಾವು ನೇರವಾಗಿ ಜೀವನದ ಅತ್ಯಂತ ಪ್ರಮುಖ ಅಂಶವಾದ ಹಣಕಾಸು ಮತ್ತು ಉದ್ಯೋಗದ ಮೇಲಿನ ಮುನ್ಸೂಚನೆಗೆ ಬರೋಣ. ಸರಿ. ಈ ಮೂಲದಲ್ಲಿ ಏಪ್ರಿಲ್ 18ರಂದು ಖರ್ಚುಗಳು ನಿಯಂತ್ರಣ ತಪ್ಪುವ ಸಾಧ್ಯತೆ ಇದೆ ಅಂತ ಎಚ್ಚರಿಸಲಾಗಿದೆ. ಅಗತ್ಯ ಮತ್ತು ಅನಗತ್ಯ ಖರ್ಚುಗಳ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳಬೇಕು. ಆತುರದಲ್ಲಿ ಸಾಲ ನೀಡುವುದು ಅಥವಾ ಹೂಡಿಕೆ ಮಾಡಬಾರದು ಅಂತ ಹೇಳಲಾಗಿದೆ. ಹೌದು. ಜೊತೆಗೆ ಏಪ್ರಿಲ್ 18 ಮತ್ತು 19ರಂದು ಕೆಲಸದ ಹೊರೆ ಹೆಚ್ಚಾಗುತ್ತೆ, ಸುಸ್ತಾಗುತ್ತೆ. ಆದ್ದರಿಂದ ಸಮಯ ಪಾಲನೆ ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ನಡವಳಿಕೆ ಅತ್ಯಗತ್ಯ ಅಂತ ಒತ್ತಿ ಹೇಳಲಾಗಿದೆ. ಅದರ ಮುಂದುವರೆದ ಭಾಗವಾಗಿ 19 ಮತ್ತು 20ನೇ ತಾರೀಕಿನಂದು ಈ ಹಿಂದೆ ತೆಗೆದುಕೊಂಡ ಆರ್ಥಿಕ ನಿರ್ಧಾರಗಳ ಫಲಿತಾಂಶಗಳು ಗೋಚರಿಸುತ್ತವೆ ಅಂತ ಮೂಲ ಹೇಳುತ್ತೆ. ಓಹೋ. ಜೊತೆಗೆ ಶ್ರಮಕ್ಕೆ ಮೇಲಧಿಕಾರಿಗಳಿಂದ ಗುರುತಿಸುವಿಕೆ ಸಿಗುತ್ತೆ. 21ನೇ ತಾರೀಕಿನ ಹೊತ್ತಿಗೆ ಹಳೆ ಬಾಕಿ ಮರಳಿ ಬರುವ ಅಥವಾ ಹೊಸ ಆದಾಯದ ಮೂಲ ಕಾಣಿಸುವ ಮೂಲಕ ಆರ್ಥಿಕ ನಿರಾಳತೆ ಸಿಗುತ್ತೆ ಅಂತನೂ ಹೇಳಿದೆ. ಪ್ರಮೋಷನ್ ಬಗ್ಗೆನೂ ಚರ್ಚೆಗಳಾಗ್ಬೋದು ಅಂತ ಇದೆ ಅಲ್ವಾ? ಹೌದು. ಇದೆಲ್ಲದರ ಜೊತೆಗೆ ಭವಿಷ್ಯಕ್ಕಾಗಿ ಹಣ ಉಳಿತಾಯದ ಪ್ರಾಮುಖ್ಯತೆಯನ್ನು ಮೂಲವು ಪದೇ ಪದೇ ನೆನಪಿಸುತ್ತೆ. ಒಂದು ನಿಮಿಷ, ನಾವು ಜ್ಯೋತಿಷದ ಚಾನೆಲ್ ಅನ್ನು ವಿಶ್ಲೇಷಿಸುತ್ತಿದ್ದೇವೆಯೋ ಅಥವಾ ಯಾವುದೋ ವಾಲ್ ಸ್ಟ್ರೀಟ್ನ ಆರ್ಥಿಕ ಸಲಹೆಗಾರನ ಮ್ಯಾನ್ಯುವಲ್ ಓದ್ತಿದ್ದೇವೋ ಅನ್ನಿಸ್ತೆ? ಖಂಡಿತ, ಯಾರಿಗಾದ್ರೂ ಹಾಗೆ ಅನ್ಸುತ್ತೆ. ಯಾಕಂದ್ರೆ ಅನಗತ್ಯ ಖರ್ಚು ಬೇಡ, ಆ ಥರದ ಹೂಡಿಕೆ ಬೇಡ, ಭವಿಷ್ಯಕ್ಕಾಗಿ ಉಳಿತಾಯ ಮಾಡಿ ಅನ್ನೋದು ಯಾವುದೇ ಸಾಮಾನ್ಯ ವ್ಯಕ್ತಿಗೆ ಗೊತ್ತಿರೋ ಫೈನಾನ್ಷಿಯಲ್ ಪ್ಲಾನಿಂಗ್ ತಾನೆ. ಹೌದು, ಬೇಸಿಕ್ ಪ್ಲಾನಿಂಗ್ ಅದು. ಮನೋವಿಜ್ಞಾನದಲ್ಲಿ ಬಾರ್ನಮ್ ಎಫೆಕ್ಟ್ ಅಂತ ಕರೀತಾರಲ್ಲ, ಅಂದ್ರೆ ಎಲ್ಲರಿಗೂ ಅನ್ವಯವಾಗುವ ಸಾಮಾನ್ಯ ಮಾತುಗಳನ್ನು ಹೇಳಿ ಅದು ನನಗೆ ಹೇಳಿದ್ದು ಅಂತ ನಂಬಿಸೋದು. ಇದೂ ಕೂಡ ಅದೇ ರೀತಿಯ ತಂತ್ರ ಅಲ್ವಾ? ಇದರಲ್ಲಿ ಅಂತಹ ವಿಶೇಷ ಒಳನೋಟ ಏನಿದೆ? ನೀವು ಎತ್ತಿರುವ ಆ ಬಾರ್ನಮ್ ಎಫೆಕ್ಟ್ನ ಪ್ರಶ್ನೆ ಅತ್ಯಂತ ಪ್ರಸ್ತುತವಾದಿದೆ. ಮೇಲ್ನೋಟಕ್ಕೆ ಇದು ಸಾಮಾನ್ಯ ಬುದ್ಧಿವಾದದಂತೆ ಕಾಣುತ್ತೆ. ಹೌದು. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶ ಏನಂದ್ರೆ ಫ್ರೇಮಿಂಗ್ ಅಥವಾ ವಿಚಾರವನ್ನು ಪ್ರಸ್ತುತಪಡಿಸುವ ವಿಧಾನ. ಮನುಷ್ಯನ ಮೆದುಳು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಈಗ ಬ್ಯಾಂಕ್ ಮ್ಯಾನೇಜರ್ ಒಬ್ರು ನೀವು ಉಳಿತಾಯ ಮಾಡಬೇಕು ಅಂತ ನೇರವಾಗಿ ಹೇಳಿದ್ರೆ ನಮ್ಮ ಮೆದುಳು ಅದನ್ನ ಬೋರಿಂಗ್ ಸಲಹೆ ಅಂತ ತಳ್ಳಿ ಹಾಕುತ್ತೆ.
ಅಲ್ವಾ? ಖಂಡಿತ ನಾವು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ. ಆದ್ರೆ ಈ 4 ದಿನ ಗ್ರಹಗತಿಗಳು ನಿಮ್ಮ ಖರ್ಚನ್ನು ಹೆಚ್ಚಿಸುವ ಸಾಧ್ಯತೆ ಇದೆ. ನಿಮ್ಮ ಹಣದ ಮನೆಯಲ್ಲಿ ಶನಿಯ ಪ್ರಭಾವವಿದೆ, ಹಾಗಾಗಿ ಜಾಗರೂಕರಾಗಿರಿ ಅಂತ ಹೇಳಿದಾಗ ಏನಾಗುತ್ತೆ ಗೊತ್ತಾ? ಆ ಎಚ್ಚರಿಕೆ ನಮ್ಮಲ್ಲಿ ಒಂದ್ ರೀತಿಯ ಭಯವನ್ನು ಹುಟ್ಟುಹಾಕುತ್ತಾ? ಕೇವಲ ಭಯ ಅಲ್ಲ, ಅದೊಂದು ಎಚ್ಚರಿಕೆಯ ಘಂಟೆಯಾಗಿ ಕೆಲಸ ಮಾಡುತ್ತೆ. ಅದು ಮನುಷ್ಯನ ಗಮನವನ್ನು ಕೇಂದ್ರೀಕರಿಸುತ್ತೆ. ಜ್ಯೋತಿಷ್ಯವು ಆ ಗ್ರಹಗಳ ಪ್ರಭಾವದ ನೆಪದಲ್ಲಿ ಜನರಿಗೆ ತಮ್ಮ ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಳ್ಳಲು ಪರೋಕ್ಷವಾಗಿ ತರಬೇತಿ ನೀಡ್ತಾ ಇದೆ. ಓಹೋ, ನೀವ್ ಹೇಳದ ಹಾಗೆ ಇದು ಅಪ್ಪಟ ಫೈನಾನ್ಷಿಯಲ್ ಪ್ಲಾನಿಂಗ್. ಆದ್ರೆ ಅದನ್ನ ಬ್ರಹ್ಮಾಂಡದ ಮುನ್ಸೂಚನೆ ಎಂಬ ಹೊದಿಕೆಯಲ್ಲಿ ನೀಡಿದಾಗ ಜನರು ಅದನ್ನು ಆಜ್ಞೆಯಂತೆ ಪಾಲಿಸ್ತಾರೆ. ವಾವ್. ಅಂದ್ರೆ ನಾವೆಲ್ಲರೂ ಬುದ್ಧಿವಂತರೇ, ಆದ್ರೆ ನಮ್ಮನ್ನು ನಾವು ಶಿಸ್ತಿನಲ್ಲಿಟ್ಕೊಳ್ಳಲು ಒಂದು ಬಾಹ್ಯ ಶಕ್ತಿಯ ನೆಪ ಬೇಕು ಅಂತ ಹೇಳ್ತಿದ್ದೀರಾ? ಎಕ್ಸಾಕ್ಟ್ ಆಗಿ. ಉದಾಹರಣೆಗೆ, ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಚೆನ್ನಾಗಿ ವರ್ತಿಸಿ ಅಂತ ಹೇಳೋದು. ಯಾರೋ ಒಬ್ಬ ವ್ಯಕ್ತಿ ಆಫೀಸ್ನಲ್ಲಿ ತನ್ನ ಬಾಸ್ ಮೇಲೆ ವಿಪರೀತ ಕೋಪಗೊಂಡಿರ್ತಾನೆ. ಹೌದು. ಆದರೆ ಇನ್ನು ಗ್ರಹಗಳು ಸರಿಯಿಲ್ಲ, ಸೈಲೆಂಟ್ ಆಗಿರು ಅಂತ ಕೇಳಿದಾಗ ಅವನು ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ತಾನೆ. ಕರೆಕ್ಟ್. ಇಲ್ಲಿ ಗ್ರಹಗಳು ಆಫೀಸ್ ರಾಜಕೀಯದಿಂದ ಅವನನ್ನು ಬಚಾವ್ ಮಾಡ್ತಿಲ್ಲ, ಆತನ ಬದಲಾದ ನಡವಳಿಕೆ ಅವನನ್ನು ಬಚಾವ್ ಮಾಡ್ತಾ ಇದೆ. ನಿಖರವಾಗಿ. ಮನೋವಿಜ್ಞಾನದಲ್ಲಿ ಇದನ್ನ ಎಕ್ಸ್ಟರ್ನಲೈಸಿಂಗ್ ದ ಬ್ಲೇಮ್ ಅಂತ ಕರೀತಾರೆ. ಅಂದ್ರೆ ತಪ್ಪನ್ನ ಬೇರೆಯವರ ಮೇಲೆ ಹಾಕೋದು. ಹೌದು. ನಾವು ನಮ್ಮ ತಪ್ಪುಗಳು ಅಥವಾ ದೌರ್ಬಲ್ಯಗಳನ್ನು ಒಪ್ಪಿಕೊಳ್ಳಲು ಹಿಂಜರಿತೇವೆ. ಆಫೀಸ್ನಲ್ಲಿ ಜಗಳ ಆದ್ರೆ ನನ್ನ ಈಗೋ ಕಾರಣ ಅಂತ ಹೇಳ್ಕೊಳ್ಳೋದು ಕಷ್ಟ ಅಲ್ವಾ? ಖಂಡಿತ ಕಷ್ಟ. ಅದೇ ನನ್ನ ಗ್ರಹಗತಿ ಸರಿಯಿಲ್ಲ ಹಾಗಾಗಿ ಸುಮ್ಮನಿದ್ದೆ ಅನ್ನೋದು ಈಸಿ. ಇದು ವ್ಯಕ್ತಿಯ ಆತ್ಮಗೌರವವನ್ನು ರಕ್ಷಿಸುವ ಜೊತೆಗೆ ಆ ಪರಿಸ್ಥಿತಿಯನ್ನು ತಿಳಿಗೊಳಿಸುತ್ತೆ. ಇದು ನಿಜಕ್ಕೂ ಬೇರೆದೇ ದೃಷ್ಟಿಕೋನ. ಸರಿ, ಆರ್ಥಿಕ ವಿಚಾರಗಳಿಂದ ಸ್ವಲ್ಪ ಮುಂದೆ ಹೋಗಿ ವ್ಯಾಪಾರ ಮಾಡುವವರು ಮತ್ತು ವಿದ್ಯಾರ್ಥಿಗಳ ಕಡೆಗೆ ಗಮನ ಹರಿಸೋಣ. ಖಂಡಿತ. ಈ ಮೂಲವು ಇವರಿಬ್ಬರನ್ನೂ ಒಂದೇ ತಕ್ಕಡಿಯಲ್ಲಿಟ್ಟು ಅಳೆಯುತ್ತಿರುವುದು ಕುತೂಹಲಕಾರಿಯಾಗಿದೆ. ವ್ಯಾಪಾರಸ್ಥರಿಗೆ ಏಪ್ರಿಲ್ 18ರಂದು ಕೆಲಸಗಳಲ್ಲಿ ವಿಳಂಬ, ನಿರಾಸೆ ಎದುರಾಗ್ಬೋದು ಅಂತಿದೆ. ಹೌದು. 19 ಮತ್ತು 20ರಂದು ಗ್ರಾಹಕರು ಮತ್ತು ಪಾಲುದಾರರೊಂದಿಗೆ ತಪ್ಪು ತಿಳುವಳಿಕೆಗಳು ಬರಬಹುದು ಅಂತ ಕೂಡ ಹೇಳಿದೆ. ಆದ್ದರಿಂದ ಮಾತಿನಲ್ಲಿ ಸ್ಪಷ್ಟತೆ ಮತ್ತು ತಾಳ್ಮೆ ಇರಬೇಕು ಅಂತ ಸಲಹೆ ನೀಡಲಾಗಿದೆ. 21ರಂದು ಮಾತ್ರ ಲಾಭ, ಹೊಸ ಒಪ್ಪಂದಗಳು ಸಿಗ್ತವೆ ಎಂದಿದೆ. ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದ್ರೆ 18-19ರಂದು ಏಕಾಗ್ರತೆಯ ಕೊರತೆ ಮತ್ತು ಅನಗತ್ಯ ಆಲೋಚನೆಗಳಿಂದ ಒತ್ತಡ ಉಂಟಾಗುತ್ತೆ ಅಂತ ಮೂಲ ಹೇಳುತ್ತೆ. ಓಕೆ. ಇದಕ್ಕೆ ಪರಿಹಾರವಾಗಿ ಒಮ್ಮೆಲೆ ದೊಡ್ಡ ಗುರಿ ಇಟ್ಕೊಳ್ಳುವ ಬದಲು 1 ಗಂಟೆಗೆ 1 ಟಾಪಿಕ್ ಎಂಬ ಸಣ್ಣ ಗುರಿಗಳನ್ನು ಇಟ್ಕೊಳ್ಳುವ ಸಲಹೆ ನೀಡಲಾಗಿದೆ. ಜೊತೆಗೆ ಬೇರೆಯವರೊಂದಿಗೆ ಹೋಲಿಕೆ ಮಾಡ್ಕೊಳ್ಬಾರ್ದು ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳಲಾಗಿದೆ. ಮತ್ತದೇ ಪ್ರಶ್ನೆ ಬರ್ತಾ ಇದೆ, ದೊಡ್ಡ ಗುರಿಗಳ ಬದಲು ಸಣ್ಣ ಟಾರ್ಗೆಟ್ ಇಟ್ಕೊಳ್ಳಿ, ಅಂದ್ರೆ ಮೈಕ್ರೋ ಟಾಸ್ಕಿಂಗ್. ಹೌದು. ಗ್ರಾಹಕರೊಂದಿಗೆ ಸ್ಪಷ್ಟವಾಗಿ ಮಾತನಾಡಿ, ಬೇರೆಯವರೊಂದಿಗೆ ಹೋಲಿಕೆ ಬೇಡ, ಇವೆಲ್ಲವೂ ಅರಿವಿನ ಮನೋವಿಜ್ಞಾನ ಅಥವಾ ಕಾಗ್ನಿಟಿವ್ ಸೈಕಾಲಜಿ ಕ್ಲಾಸ್ನಲ್ಲಿ ಹೇಳ್ಕೊಡುವ ವಿಷಯಗಳು ಅಲ್ವಾ? ಖಂಡಿತವಾಗ್ಲೂ. ಟೈಮ್ ಮ್ಯಾನೇಜ್ಮೆಂಟ್ ತರಹ. 1 ಗಂಟೆಗೆ 1 ಟಾಪಿಕ್ ಓದಿ ಎನ್ನಲು ನಮಗೆ ಜ್ಯೋತಿಷ್ಯ ಯಾಕೆ ಬೇಕು? ಇದು ಕೇವಲ ಸಾಮಾನ್ಯ ಜ್ಞಾನವನ್ನು ಜ್ಯೋತಿಷ್ಯದ ಹೆಸರಿನಲ್ಲಿ ಸೇಲ್ ಮಾಡ್ತಿರೋ ಹಾಗೆ ಕಾಣ್ತಿಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನಿಸುತ್ತೆ. ಆದ್ರೆ ಇದರ ಹಿಂದಿನ ಕಾರ್ಯವಿಧಾನವನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಅಂದ್ರೆ ಹೇಗೆ? ವಿದ್ಯಾರ್ಥಿಗಳಿಗೆ 1 ಗಂಟೆಗೆ 1 ಟಾಪಿಕ್ ಅಂತ ಹೇಳೋದು ಮನೋವಿಜ್ಞಾನದಲ್ಲಿ ಹೇಳುವ ಪೊಮೊಡೋರೋ ತಂತ್ರ ಇದ್ದ ಹಾಗೆ. ಆದ್ರೆ ಇದನ್ನ ಜ್ಯೋತಿಷ್ಯದ ಮೂಲಕ ಏಕೆ ಹೇಳಲಾಗುತ್ತೆ ಅಂದ್ರೆ ಅಲ್ಲೊಂದು ಟ್ರಿಕ್ ಇದೆ. ಓಹೋ, ಟ್ರಿಕ್ ಇದೆಯಾ? ಹೌದು. ವಿಳಂಬ ಅಥವಾ ಅಡೆತಡೆಗಳು ಬಂದಾಗ, ಉದಾಹರಣೆಗೆ ಒಂದು ಪಾಠ ಅರ್ಥವಾಗದಿದ್ದಾಗ, ಆ ವಿದ್ಯಾರ್ಥಿಯ ಮೆದುಳಿನಲ್ಲಿ ಕಾರ್ಟಿಸಾಲ್ ಎಂಬ ಒತ್ತಡದ ಹಾರ್ಮೋನ್ ಬಿಡುಗಡೆಯಾಗುತ್ತೆ. ಓಕೆ, ಕಾರ್ಟಿಸಾಲ್. ಆಗ ನನಗೆ ಓದಲು ಸಾಧ್ಯವಾಗುತ್ತಿಲ್ಲ, ನನ್ನ ಭವಿಷ್ಯ ಹಾಳಾಯಿತು ಎಂಬ ಕೆಟಾಸ್ಟ್ರಾಫಿಕ್ ಥಿಂಕಿಂಗ್ ಅಥವಾ ವಿಪರೀತ ಆತಂಕ ಶುರುವಾಗುತ್ತೆ. ಆಹಾ. ಅಂದ್ರೆ ಈ ಆತಂಕವನ್ನು ಮುರಿಯಲು ಜ್ಯೋತಿಷ್ಯವು ಒಂದು ಬ್ರೇಕ್ ತರಹ ಕೆಲಸ ಮಾಡ್ತಾ? ಖಂಡಿತ. ಇಂದು ಗ್ರಹಗಳ ಪ್ರಭಾವದಿಂದ ಏಕಾಗ್ರತೆ ಕಷ್ಟ. ಇದು ಕೇವಲ 2 ದಿನದ ಸಮಸ್ಯೆ, ಆದ್ರಿಂದ ಸಣ್ಣ ಗುರಿ ಇಟ್ಕೋ ಅಂತ ಹೇಳಿದಾಗ ಆ ವಿದ್ಯಾರ್ಥಿಯು ತನ್ನ ಸಾಮರ್ಥ್ಯವನ್ನು ಶಂಕಿಸುವುದನ್ನು ನಿಲ್ಲಿಸುತ್ತಾನೆ. ಆತಂಕ ಕಡಿಮೆ ಆಗುತ್ತೆ ಅಲ್ವಾ? ಹೌದು. ತಪ್ಪು ತನ್ನದಲ್ಲ, ಸಮಯದ್ದು ಅಂತ ನಂಬಿದಾಗ ಮೆದುಳು ನಿರಾಳವಾಗಿ ಸಣ್ಣ ಗುರಿಗಳತ್ತ ಗಮನಹರಿಸುತ್ತೆ. ಈ ಮೂಲವು ಎಲ್ಲೂ ಮ್ಯಾಜಿಕ್ ಮಾಡಿ ಎಕ್ಸಾಮ್ ಪಾಸ್ ಆಗ್ತೀರಾ ಅಂತ ಹೇಳಿಲ್ಲ. ನಿಜ. ಬದಲಾಗಿ ಕಷ್ಟದ ಸಮಯವನ್ನು ಹೇಗೆ ಶಿಸ್ತಿನಿಂದ ಎದುರಿಸಬೇಕು ಎಂಬುದನ್ನ ಇದು ಒತ್ತಿ ಹೇಳ್ತಾ ಇದೆ. ನನಗೆ ಈ ಹಿಂದೆ ನೀಡಿದ ಆ ಎಕ್ಸ್ರೇ ಉದಾಹರಣೆ ಇಲ್ಲಿ ನೆನಪಾಗ್ತಾ ಇದೆ.
ವ್ಯಾಪಾರದಲ್ಲಿ ನಷ್ಟವಾದಾಗ ಅಥವಾ ಓದಿನಲ್ಲಿ ಹಿನ್ನಡೆ ಆದಾಗ ಎಲ್ಲಿ ತಪ್ಪಾಗ್ತಿದೆ ಅಂತ ತೋರಿಸಲು ನಮ್ಮ ಬಳಿ ಎಕ್ಸ್ರೇ ಇಲ್ಲ. ಕರೆಕ್ಟ್. ಆದರೆ ಇಂತಹ ಮುನ್ಸೂಚನೆಗಳು ಆ ಪರಿಸ್ಥಿತಿಯನ್ನು ವಿಶ್ಲೇಷಿಸಿ ಇಲ್ಲಿ ತಾಳ್ಮೆ ಬೇಕು, ಇಲ್ಲಿ ಸಂಜ್ಞೆ ಹೆಜ್ಜೆ ಬೇಕು ಅಂತ ನಮಗೆ ನಾವೇ ಮರುಹೊಂದಾಣಿಕೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಖಂಡಿತ. ಇದು ಅದೃಷ್ಟದ ಮೇಲೆ ಅವಲಂಬಿತವಾಗುವ ಬದಲು ಜವಾಬ್ದಾರಿಯನ್ನು ನಾವೇ ತೆಗೆದುಕೊಳ್ಳುವಂತೆ ಪ್ರೇರೇಪಿಸುವ ತಂತ್ರ ಇದು. ಸರಿ, ಇದು ಕೇವಲ ಕಚೇರಿ ಅಥವಾ ಕಾಲೇಜಿಗೆ ಸೀಮಿತವಾಗುವುದಿಲ್ಲ. ಒಬ್ಬ ವ್ಯಕ್ತಿ ಆರ್ಥಿಕವಾಗಿ ಚಿಂತೆಯಲ್ಲಿದ್ದರೆ ಅಥವಾ ವಿದ್ಯಾರ್ಥಿ ಒತ್ತಡದಲ್ಲಿದ್ದರೆ ಆ ಒತ್ತಡವು ಅವರ ಜೊತೆಯ ಮನೆಗೂ ಬರುತ್ತೆ. ಹೌದು, ಡಾಮಿನೋ ಎಫೆಕ್ಟ್. ಎಕ್ಸಾಕ್ಟ್ ಆಗಿ. ಈ ಡಾಮಿನೋ ಎಫೆಕ್ಟ್ ಅನ್ನು ಮೂಲವೂ ಹೇಗೆ ನಿರ್ವಹಿಸಿದೆ? ದೈನಂದಿನ ಸಂಬಂಧಗಳು ಹಾಗೂ ಮಾನಸಿಕ, ದೈಹಿಕ ಆರೋಗ್ಯದ ಮೇಲೆ ಈ ಮುನ್ಸೂಚನೆಗಳು ಹೇಗೆ ಪ್ರಭಾವ ಬೀರ್ತವೆ? ಕೌಟುಂಬಿಕ ಜೀವನ ಮತ್ತು ಆರೋಗ್ಯದ ಬಗ್ಗೆ ಮೂಲಲು ಹೇಳುವ ಮಾತುಗಳು ಆ ಡಾಮಿನೋ ಎಫೆಕ್ಟ್ ಅನ್ನು ಬಹಳ ಸ್ಪಷ್ಟವಾಗಿ ತೋರಿಸ್ತವೆ. ಮೂಲದ ಪ್ರಕಾರ ಏಪ್ರಿಲ್ 18ರಂದು ಮನೆಯಲ್ಲಿ ಸಣ್ಣ ಮಾತುಕತೆಗಳು, ಕಠಿಣ ಪದಗಳ ಬಳಕೆಯಾಗಬಹುದು. 18-19ರಂದು ಪ್ರೇಮಿಗಳು ಅಥವಾ ದಂಪತಿಗಳ ನಡುವೆ ತಪ್ಪು ತಿಳುವಳಿಕೆ ಉಂಟಾಗಬಹುದು. ಹೌದು. 20ರಂದು ಹಳೆ ಆಸ್ತಿ ಅಥವಾ ಜವಾಬ್ದಾರಿಗಳ ವಿಚಾರದಲ್ಲಿ ವಿವಾದಗಳು ಮರುಕಳಿಸಬಹುದು. ಆದರೆ ಅದೇ ದಿನ ಪ್ರೇಮಿಗಳ ನಡುವಿನ ಬಾಂಧವ್ಯ ಗಟ್ಟಿಯಾಗ್ತದೆ. ಓಕೆ. 21ರಂದು ಉತ್ತಮ ವಾತಾವರಣ ನಿರ್ಮಾಣವಾಗುತ್ತೆ, ಆದರೆ ನಿರಾಶೆ ತಪ್ಪಿಸಲು ನಿರೀಕ್ಷೆಗಳನ್ನು ಕಡಿಮೆ ಇಟ್ಕೊಳ್ಳಬೇಕು ಅಂತ ಹೇಳಲಾಗಿದೆ. ಇದರ ಜೊತೆಗೆ ಪ್ರಯಾಣ ಮತ್ತು ಆರೋಗ್ಯದ ಮುನ್ಸೂಚನೆಯನ್ನು ಸೇರಿಸಿ ನೋಡಿ. 18-19ರಂದು ಟ್ರಾಫಿಕ್ ವಿಳಂಬ, ಪ್ರಯಾಣದಲ್ಲಿ ಒತ್ತಡ, ಇದರಿಂದ ದೈಹಿಕ ಸುಸ್ತು. ಹೌದು. ಸಮಯಕ್ಕೆ ಸರಿಯಾಗಿ ಊಟ ಮಾಡದಿದ್ದರೆ 19-20ರಂದು ಜೀರ್ಣಕ್ರಿಯೆ ಸಮಸ್ಯೆಗಳು ಮತ್ತು ತಲೆನೋವು ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಇದೊಂದು ರೀತಿಯಲ್ಲಿ ಮನುಷ್ಯನ ಭಾವನೆಗಳ ಹವಾಮಾನ ವರದಿ ಇದ್ದಾಗೆ ಇದೆ ಅಲ್ವಾ? 18ನೇ ತಾರೀಕು ಭಾರೀ ಬಿರುಗಾಳಿ ಬೀಸುವ ಸಾಧ್ಯತೆಯಿದೆ, ಮನೆಯಿಂದ ಹೊರಡುವಾಗ ತಾಳ್ಮೆ ಎಂಬ ಛತ್ರಿ ಜೊತೆಯಲ್ಲಿರ್ಲಿ ಅನ್ನೋ ಹಾಗೆ. ಹೌದು, ಒಳ್ಳೆ ಉದಾಹರಣೆ. ಆದರೆ ಇಲ್ಲೂ ಕೂಡ ಒಂದು ಸಾಮಾನ್ಯ ಜ್ಞಾನದ ಪ್ರಶ್ನೆ ಕಾಡುತ್ತೆ. ಟ್ರಾಫಿಕ್ನಲ್ಲಿ ಸಿಲುಕಿದ್ರೆ, ಸಮಯಕ್ಕೆ ಸರಿಯಾಗಿ ಊಟ ಮಾಡದಿದ್ರೆ ಜೀರ್ಣಕ್ರಿಯೆ ಸಮಸ್ಯೆ ಮತ್ತು ತಲೆನೋವು ಬರೋದು ವೈಜ್ಞಾನಿಕ ಸತ್ಯ. ಇದಕ್ಕೆ ಜ್ಯೋತಿಷ್ಯದ ಭವಿಷ್ಯವಾಣಿಯ ಅವಶ್ಯಕತೆ ಏನಿದೆ? ನೀವು ಕೇಳ್ತಾ ಇರೋದು ಸರಿಯಾದ ಪ್ರಶ್ನೆ. ಇದು ಕೇವಲ ಸಾಮಾನ್ಯ ಜ್ಞಾನವಲ್ಲ. ಇದು ಮನೋದೈಹಿಕ ಅಥವಾ ಸೈಕೋಸೊಮ್ಯಾಟಿಕ್ ಕಾರ್ಯವಿಧಾನದ ಅತ್ಯುತ್ತಮ ಉದಾಹರಣೆ. ಓಕೆ, ಸೈಕೋಸೊಮ್ಯಾಟಿಕ್ ಅಂದ್ರೆ? ಮನುಷ್ಯನ ದೇಹ ಮತ್ತು ಮನಸ್ಸು ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿವೆ ಅಂತ ಆಧುನಿಕ ವಿಜ್ಞಾನ, ವಿಶೇಷವಾಗಿ ಆ ಗಟ್ ಬ್ರೈನ್ ಆಕ್ಸಿಸ್ ಸಿದ್ಧಾಂತ ವಿವರಿಸುತ್ತೆ. ಗಟ್ ಬ್ರೈನ್ ಆಕ್ಸಿಸ್. ನಾವು ಕಚೇರಿಯ ಒತ್ತಡದಲ್ಲಿರುವಾಗ, ಟ್ರಾಫಿಕ್ನಲ್ಲಿ ಸಿಕ್ಕಿಹಾಕ್ಕೊಂಡಾಗ ನಮ್ಮ ದೇಹವು ಫೈಟ್ ಆರ್ ಫ್ಲೈಟ್ ಮೋಡ್ಗೆ ಹೋಗುತ್ತೆ. ಆಗ ಜೀರ್ಣಕ್ರಿಯೆ ನಿಧಾನವಾಗುತ್ತೆ. ಅಂದ್ರೆ ನಾವು ಆ ಒತ್ತಡವನ್ನ ಗಮನಿಸದಿದ್ರೂ ನಮ್ಮ ದೇಹ ಅದನ್ನ ಸ್ವೀಕರಿಸ್ತಿರುತ್ತಂತೆ ಹೇಳ್ತೀರಾ? ಹೌದು. ಮನುಷ್ಯರು ತಮ್ಮ ದೈನಂದಿನ ಜೀವನದ ಓಟದಲ್ಲಿ ತಾವು ಊಟ ಬಿಟ್ಟಿದ್ದೇ ತಲೆನೋವಿಗೆ ಕಾರಣ ಅನ್ನೋದನ್ನೇ ಮರ್ತುಬಿಡ್ತಾರೆ. ನಿಜ. ಅವರು ತಮ್ಮ ಕೋಪವನ್ನು ಮನೆಯವರ ಮೇಲೆ ತೀರಿಸ್ಕೊಳ್ತಾರೆ. ಇಂದು ಟ್ರಾಫಿಕ್ ಇರುತ್ತೆ, ಊಟ ಬಿಡ್ಬೇಡಿ, ಜೀರ್ಣಕ್ರಿಯೆ ಹಾಳಾಗುತ್ತೆ, ಇದ್ರಿಂದ ಮನೆಯಲ್ಲಿ ಜಗಳವಾಗಬಹುದು ಅಂತ ಜ್ಯೋತಿಷ್ಯವು ಆ ಇಡೀ ಸರಪಳಿಯನ್ನು ಮುರಿಯಲು ಪ್ರಯತ್ನಿಸುತ್ತೆ. ವಾವ್. ಕೇವಲ ವೈದ್ಯರು ನೀರು ಹೆಚ್ಚು ಕುಡಿಯಿರಿ ಅಂದ್ರೆ ಯಾರೂ ಕೇಳೋದಿಲ್ಲ. ಆದ್ರೆ ಗ್ರಹಗಳ ದೋಷದಿಂದ ತಲೆನೋವು ಬರುತ್ತೆ, ಯೋಗ ಮಾಡಿ, ನೀರು ಕುಡಿಯಿರಿ ಎಂದಾಗ ಜನರು ಆ ಪರಿಹಾರಗಳನ್ನು ಹೆಚ್ಚು ಶ್ರದ್ಧೆಯಿಂದ ಪಾಲಿಸ್ತಾರೆ. ಖಂಡಿತ. ಜ್ಯೋತಿಷ್ಯವು ಈ ವೈಜ್ಞಾನಿಕ ಸತ್ಯಗಳಿಗೆ ಒಂದು ಸಾಂಸ್ಕೃತಿಕ ವಾಹಕವಾಗಿ ಅಂದ್ರೆ ಕಲ್ಚರಲ್ ವೆಸಲ್ ಆಗಿ ಕೆಲಸ ಮಾಡ್ತಾ ಇದೆ. ವಾವ್, ಇದು ನಿಜಕ್ಕೂ ಆಳವಾದ ವಿಚಾರ. ಕೇವಲ ಗ್ರಹಗಳನ್ನು ದೂಷಿಸುವ ಬದಲು ಆ ನೆಪದಲ್ಲಿ ಮನುಷ್ಯನಿಗೆ ತನ್ನ ಆರೋಗ್ಯ ಮತ್ತು ಸಂಬಂಧಗಳನ್ನು ಕಾಪಾಡಿಕೊಳ್ಳುವ ರಕ್ಷಣಾ ಕವಚವನ್ನು ತೊಡಿಸಲಾಗುತ್ತಿದೆ. ಹೌದು. ತಾಳ್ಮೆ ಎಂಬ ಛತ್ರಿಯ ಜೊತೆಗೆ ಇದು ಆರೋಗ್ಯದ ಎಚ್ಚರಿಕೆ ಕೂಡ ಹೌದು. ಹಾಗಾದ್ರೆ ಇಷ್ಟೆಲ್ಲ ಪ್ರಾಯೋಗಿಕ ಸಲಹೆಗಳನ್ನು, ಆ ಮನೋವೈಜ್ಞಾನಿಕ ತಂತ್ರಗಳನ್ನು ನೀಡಿದ ನಂತರ ಈ ಮೂಲವು ಪರಿಹಾರಗಳ ವಿಚಾರಕ್ಕೆ ಬರುತ್ತೆ. ಕರೆಕ್ಟ್. ಇಲ್ಲಿ ಇದು ತನ್ನ ವಿಶಿಷ್ಟವಾದ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಬೇರುಗಳಿಗೆ ಹೇಗೆ ಮರಳುತ್ತೆ ಅಂತ ನಾವು ವಿಶ್ಲೇಷಿಸಬೇಕು. ಹೌದು. ನಾವು ಈವರೆಗೆ ಚರ್ಚಿಸಿದ ಸಮಸ್ಯೆಗಳಿಗೆ ಮೂಲವು ಯಾವ ರೀತಿಯ ಪರಿಹಾರಗಳನ್ನು ಸೂಚಿಸಿದೆ ಅನ್ನೋದು ಬಹುಮುಖ್ಯ. ಮೂಲದಲ್ಲಿ ಹೇಳಿರುವ ಪ್ರಕಾರ ಈ 4 ದಿನಗಳಲ್ಲಿ ಶುಕ್ರ ಗ್ರಹವು ಆರ್ಥಿಕ ಮತ್ತು ವೈಯಕ್ತಿಕ ವಿಚಾರಗಳಲ್ಲಿ ಸಹಕಾರ ನೀಡುತ್ತೆ. ಆದ್ರೆ ಶನಿ ಗ್ರಹದ ಪ್ರಭಾವದಿಂದ ಕೆಲಸಗಳಲ್ಲಿ ವಿಳಂಬವಾಗುತ್ತೆ, ಆತುರಪಟ್ರೆ ತಪ್ಪುಗಳು ಗ್ಯಾರಂಟಿ. ಇದಕ್ಕೆ ಸೂಚಿಸಿರುವ ಪರಿಹಾರಗಳೆಂದ್ರೆ ಪ್ರತಿದಿನ ಬೆಳಿಗ್ಗೆ ಧ್ಯಾನ ಮಾಡೋದು, ಶುಕ್ರವಾರ ಲಕ್ಷ್ಮೀದೇವಿಯ ಪ್ರಾರ್ಥನೆ ಮಾಡೋದು,
ಓಂ ಶುಕ್ರಾಯ ನಮಃ ಮಂತ್ರ ಪಠಣ ಮಾಡೋದು. ಹೌದು. ಜೊತೆಗೆ ಗೋವುಗಳಿಗೆ ಆಹಾರ ನೀಡೋದು ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡೋದು. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಪ್ರಮುಖ ವಿಚಾರ ಇದೆ ಅಲ್ವಾ? ಖಂಡಿತ. ಮತ್ತು ಅದೇ ನನ್ನನ್ನು ಅತ್ಯಂತ ಆಶ್ಚರ್ಯಕ್ಕೆ ತಳ್ಳಿದ ವಿಷಯ. ಈ ಪರಿಹಾರಗಳನ್ನ ಕೇವಲ ಫಲಿತಾಂಶದ ಆಸೆಗಾಗಿ, ಅಂದ್ರೆ ಕೇವಲ ರಿಸಲ್ಟ್ಗಾಗಿ ಮಾಡಿದ್ರೆ ಅದರ ಪ್ರಭಾವ ಕಡಿಮೆ ಆಗುತ್ತೆ. ಓಕೆ. ಬದಲಾಗಿ ನಂಬಿಕೆ ಮತ್ತು ಭಕ್ತಿಯಿಂದ ಮಾಡಬೇಕು ಅಂತ ಮೂಲ ಹೇಳಿದೆ. ನಾನಿಲ್ಲಿ ನಿಜಕ್ಕೂ ಗೊಂದಲಕ್ಕೆ ಒಳಗಾಗಿದ್ದೇನೆ. ಯಾಕೆ? ಜನರು ಜ್ಯೋತಿಷ್ಯದ ಮೊರೆ ಹೋಗುವುದೇ ತಮಗೆ ಒಳ್ಳೆಯ ಫಲಿತಾಂಶ ಬೇಕು, ಕಷ್ಟ ದೂರವಾಗಬೇಕು ಅಂತ ಅಲ್ವಾ? ಆದರೂ ಸ್ವತಃ ಜ್ಯೋತಿಷ್ಯದ ಮೂಲವೊಂದು ಕೇವಲ ರಿಸಲ್ಟ್ಗಾಗಿ ಪರಿಹಾರಗಳನ್ನು ಮಾಡಬೇಡಿ ಅಂತ ಹೇಳುತ್ತಿರುವುದು ಒಂದು ವಿರೋಧಾಭಾಸ ಅಲ್ವಾ? ಇದೊಂದು ರೀತಿಯ ತಾತ್ವಿಕ ನಿಲುವು ಅನ್ನಿಸುತ್ತೆ. ಇದು ವಿರೋಧಾಭಾಸದಂತೆ ಕಂಡ್ರೂ ಇದರ ಹಿಂದಿರುವ ಮನೋವಿಜ್ಞಾನ ಬಹಳ ಸ್ಪಷ್ಟವಾಗಿದೆ. ನೀವು ಓಂ ಶುಕ್ರಾಯ ನಮಃ ಅಂತ ಮಂತ್ರ ಪಠಿಸುವಾಗ ಏನಾಗತ್ತೆ ಅಂತ ಯೋಚಿಸಿ. ಏನಾಗುತ್ತೆ? ಇದು ಕೇವಲ ಕೆಲವು ಪದಗಳ ಉಚ್ಚಾರಣೆ ಅಲ್ಲ. ನರವಿಜ್ಞಾನದ ಪ್ರಕಾರ ಮಂತ್ರ ಪಠಣೆಯು ಮೆದುಳಿನ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅನ್ನು ಶಾಂತಗೊಳಿಸುತ್ತೆ. ಡಿಫಾಲ್ಟ್ ಮೋಡ್ ನೆಟ್ವರ್ಕ್? ಹೌದು. ಈ ನೆಟ್ವರ್ಕ್ ಅತಿಯಾಗಿ ಸಕ್ರಿಯವಾದಾಗಲೇ ನಾವು ಭೂತಕಾಲದ ಬಗ್ಗೆ ಚಿಂತಿಸೋದು ಮತ್ತು ಭವಿಷ್ಯದ ಬಗ್ಗೆ ಆತಂಕ ಪಡೋದು. ಓಹೋ, ಅಂದ್ರೆ ಮಂತ್ರ ಪಠಣೆಯು ನಮ್ಮ ಆಲೋಚನೆಗಳಿಗೆ ಒಂದು ಲಂಗರು ಅಥವಾ ಆಂಕರ್ ಹಾಕಿದಂತೆ ಕೆಲಸ ಮಾಡುತ್ತಾ? ನಿಖರವಾಗಿ. ಅದು ಮೆದುಳಿಗೆ ಒಂದು ಅಕೌಸ್ಟಿಕ್ ಫೋಕಲ್ ಪಾಯಿಂಟ್ ಅಥವಾ ಶಬ್ದದ ಕೇಂದ್ರ ಬಿಂದುವನ್ನು ಒದಗಿಸುತ್ತೆ. ಇದರಿಂದ ಏಕಾಗ್ರತೆ ಹೆಚ್ಚುತ್ತೆ ಮತ್ತು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ತಡೆಯುತ್ತೆ. ವಾವ್. ಇನ್ನು ಪ್ರಾಣಿಗಳಿಗೆ ಅಥವಾ ನಿರ್ಗತಿಕರಿಗೆ ಸಹಾಯ ಮಾಡೋದು. ನಾವು ಒತ್ತಡದಲ್ಲಿದ್ದಾಗ ನಮ್ಮ ಮೆದುಳು ಸರ್ವೈವಲ್ ಮೋಡ್ ಅಥವಾ ಬದುಕುಳಿಯುವ ಹೋರಾಟದಲ್ಲಿ ಇರುತ್ತೆ. ಆಗ ನಾವು ಅತ್ಯಂತ ಸ್ವಾರ್ಥಿಗಳಾಗ್ತೀವಿ. ಹೌದು, ಅದು ಸಹಜ. ಆದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡಿದಾಗ ಅಥವಾ ಗೋವುಗಳಿಗೆ ಆಹಾರ ನೀಡಿದಾಗ ನಮ್ಮಲ್ಲಿ ಸಹಾನುಭೂತಿ ಹುಟ್ಟುತ್ತೆ. ಅಂದ್ರೆ ದಾನ ಮಾಡೋದ್ರಿಂದ ನಮ್ಮ ಒಳಗಿನ ಅಹಂಕಾರ ಮತ್ತು ನಮ್ಮ ಸಮಸ್ಯೆಗಳೆಂಬ ಬೆಟ್ಟ ಎರಡೂ ಕರಗಲು ಶುರುವಾಗುತ್ತಾ? ಎಕ್ಸಾಕ್ಟ್ಲಿ. ನಾವು ಬೇರೆಯವರ ಕಷ್ಟವನ್ನು ನೋಡಿದಾಗ ಅಥವಾ ಮೂಕ ಪ್ರಾಣಿಗೆ ಪ್ರೀತಿ ತೋರಿಸಿದಾಗ ನಮ್ಮ ಸ್ವಂತ ಸಮಸ್ಯೆಗಳು, ಆಫೀಸಿನ ಜಗಳಗಳು, ಹಣಕಾಸಿನ ಚಿಂತೆಗಳು ಸಣ್ಣದಾಗಿ ಕಾಣಲು ಶುರುವಾಗ್ತವೆ. ಅಮೇಜಿಂಗ್. ಫಲಿತಾಂಶದ ಆಸೆಗಾಗಿ ಮಾಡಬೇಡಿ ಅಂತ ಹೇಳೋದ್ರ ಅರ್ಥವೇ ಇದು. ನೀವು ಕೇವಲ ನನ್ಗೆ ಪ್ರಮೋಷನ್ ಸಿಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ದಾನ ಮಾಡಿದ್ರೆ ಆ ಕ್ರಿಯೆ ಕೂಡ ಒಂದು ವ್ಯಾಪಾರ ಆಗುತ್ತೆ. ಅದರಿಂದ ನಿಂಗೆ ಮಾನಸಿಕ ನೆಮ್ಮದಿ ಸಿಗೋದಿಲ್ಲ. ಖಂಡಿತ ಸಿಗಲ್ಲ. ನಂಬಿಕೆ ಮತ್ತು ಭಕ್ತಿಯಿಂದ ಮಾಡಿದಾಗ, ಅಂದ್ರೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿದಾಗ ಮಾತ್ರ ಆಂತರಿಕ ಬದಲಾವಣೆ ಸಾಧ್ಯ. ಇದು ಅದೃಷ್ಟವನ್ನು ತರೋದಕ್ಕಿಂತ ಹೆಚ್ಚಾಗಿ ವ್ಯಕ್ತಿಯ ಆಲೋಚನೆಗಳನ್ನು ಶುದ್ಧೀಕರಿಸುತ್ತೆ ಅಂತ ಈ ಮೂಲ ಹೇಳ್ತಾ ಇದೆ. ಇದು ಅದ್ಭುತವಾದ ವಿವರಣೆ. ನಾವು ಗಾಯಕ್ಕೆ ಹಾಕುವ ಪ್ಲಾಸ್ಟರ್ನಂತೆ ಈ ಪರಿಹಾರಗಳು ಕೆಲಸ ಮಾಡ್ತವೆ ಎನ್ನಬಹುದು. ನಮ್ಮ ಒಡೆದ ಮನಸ್ಸಿಗೆ, ಗೊಂದಲಮಯವಾದ ಆಲೋಚನೆಗಳಿಗೆ ಈ ಧ್ಯಾನ ಮತ್ತು ದಾನಗಳು ಒಂದು ಆಧಾರವನ್ನು ನೀಡುತ್ತವೆ. ಹೌದು. ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಅರ್ಥವೇನು? ನಾವು ಆರಂಭದಲ್ಲಿ ಈ ಮೂಲವನ್ನು ಕೇವಲ 4 ದಿನಗಳ ಗ್ರಹಗತಿಗಳ ಭವಿಷ್ಯವಾಣಿ ಅಂತ ಅಂದ್ಕೊಂಡಿದ್ವಿ. ಆದರೆ ಇದನ್ನು ಆಳವಾಗಿ ಅಗೆದಾಗ ಇದೊಂದು ಅದ್ಭುತವಾದ ಲೈಫ್ ಕೋಚಿಂಗ್ ಕೈಪಿಡಿಯಂತೆ ಗೋಚರಿಸುತ್ತಿದೆ. ಖಂಡಿತ. ಕಲಿಯುವವರಿಗೆ ಅಥವಾ ಈ ವಿಶ್ಲೇಷಣೆಯನ್ನು ಕೇಳುತ್ತಿರುವವರಿಗೆ ಇದು ಯಾಕೆ ಮುಖ್ಯ ಅಂತ ನಾವು ಅರ್ಥ ಮಾಡ್ಕೋಬೇಕು. ಪ್ರಾಚೀನ ನಂಬಿಕೆಗಳ ವ್ಯವಸ್ಥೆಯನ್ನು ನಾವು ಕೇವಲ ಮೂಢನಂಬಿಕೆ ಅಂತ ಸುಲಭವಾಗಿ ತಳ್ಳಿ ಹಾಕೋ ಹಾಗಿಲ್ಲ. ಹೌದು. ಅದು ತಲೆಮಾರುಗಳಿಂದ ಬಂದ ಅತ್ಯಂತ ಮೌಲ್ಯಯುತವಾದ ಮಾನಸಿಕ, ಕೌಟುಂಬಿಕ ಮತ್ತು ಪ್ರಾಯೋಗಿಕ ಬುದ್ಧಿವಂತಿಕೆಯನ್ನು ಭವಿಷ್ಯವಾಣಿ ಎಂಬ ರೂಪದಲ್ಲಿ ಪ್ಯಾಕ್ ಮಾಡಿ ಜನರಿಗೆ ನೀಡುತ್ತೆ. ಯಾಕಂದ್ರೆ ನೀವು ಮೊದಲೇ ಹೇಳಿದ ಹಾಗೆ ನೇರವಾಗಿ ಬುದ್ಧಿವಾದ ಹೇಳಿದ್ರೆ ಮನುಷ್ಯನ ಈಗೋ ಅದನ್ನು ಒಪ್ಕೊಳ್ಳೋದಿಲ್ಲ. ಕರೆಕ್ಟ್. ಸಮಯ ನಿರ್ವಹಣೆ ಮಾಡಿ, ಹಣಕಾಸಿನ ಶಿಸ್ತು ಕಾಪಾಡಿ, ಸಂಬಂಧಗಳಲ್ಲಿ ತಾಳ್ಮೆ ಇರ್ಲಿ, ಸಣ್ಣ ಗುರಿಗಳನ್ನಿಟ್ಕೊಳ್ಳಿ ಮತ್ತು ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಇವೆಲ್ಲವೂ ಒಬ್ಬ ಆಧುನಿಕ ಲೈಫ್ ಕೋಚ್ ನೀಡುವ ಸಲಹೆಗಳೇ ಆಗಿವೆ. ಹೌದು. ಆದರೆ ಅದನ್ನು ಗ್ರಹಗಳ ಕಥೆಯ ಮೂಲಕ ನಮ್ಮ ಮೆದುಳಿಗೆ ಸುಲಭವಾಗಿ ಜೀರ್ಣವಾಗುವಂತೆ ನೀಡಲಾಗ್ತಿದೆ ಅಲ್ವಾ? 100ಕ್ಕೆ 100 ಸತ್ಯ. ನಮ್ಮ ಮೆದುಳು ಕಥೆಗಳನ್ನು ಮತ್ತು ಸಾಂಕೇತಿಕ ಎಚ್ಚರಿಕೆಗಳನ್ನು ಹೆಚ್ಚು ಬೇಗನೆ ಗ್ರಹಿಸುತ್ತೆ. ಈ ಅಧ್ಯಯನವನ್ನು ಮುಗಿಸುವ ಮುನ್ನ ನಾವು ಆರಂಭದಲ್ಲಿ ಚರ್ಚಿಸಿದ ಆ ಎಕ್ಸ್ರೇ ಉದಾಹರಣೆಗೆ ಒಮ್ಮೆ ಮರಳೋಣ. ನಮ್ಮ ಜೀವನದ ಅನಿಶ್ಚಿತತೆಗಳಿಗೆ, ನಾವು ಎದುರಿಸುವ ಗೊಂದಲಮಯವಾದ ಪರಿಸ್ಥಿತಿಗಳಿಗೆ ಯಾವುದೇ ಸ್ಕ್ಯಾನ್ ಇಲ್ಲ. ಹೌದು. ಆದರೆ ಇಂತಹ ದೈನಂದಿನ ಜ್ಯೋತಿಷ್ಯವು ಆ ಮಂಜನ್ನು ಸ್ವಲ್ಪ ಮಟ್ಟಿಗೆ ವಿಲಗಿ ನಮಗೆ ನಾವೇ ಒಂದು ಕನ್ನಡಿ ಹಿಡಿದುಕೊಳ್ಳುವಂತೆ ಮಾಡುತ್ತೆ. ದೈನಂದಿನ ಜ್ಯೋತಿಷ್ಯವು ನಾವು ಕೋಪಗೊಳ್ಳುವ ಮುನ್ನ, ಯಾರೊಂದಿಗಾದರೂ ಜಗಳವಾಡುವ ಮುನ್ನ
ಅಥವಾ ಆತ್ರದಲ್ಲಿ ಹಣ ಖರ್ಚು ಮಾಡುವ ಮುನ್ನ ನಮ್ಮನ್ನು ತಡೆದು ನಿಲ್ಲಿಸುವ ಒಂದು ಜ್ಞಾನಾತ್ಮಕ ಪ್ರಚೋದಕ ಅಂದ್ರೆ ಕಾಗ್ನಿಟಿವ್ ಟ್ರಿಗರ್ ಆಗಿ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದೆ. ಮತ್ತು ಆ ಪ್ರಚೋದನೆಯೇ ನಮಗೆ ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ಅವಕಾಶ ಮಾಡಿಕೊಡುತ್ತೆ. ಹಾಗಿದ್ರೆ ಇಲ್ಲೊಂದು ಅಂತಿಮ ಚಿಂತನೆಯನ್ನು ನಾನು ಬಿಡಲು ಇಷ್ಟಪಡ್ತೇನೆ. ಈ ಎಲ್ಲ ಮುನ್ಸೂಚನೆಗಳು ನಮ್ಮನ್ನು ಯೋಚಿಸುವಂತೆ ಮಾಡುತ್ತಿದ್ದರೆ ಆಕಾಶದಲ್ಲಿನ ಗ್ರಹಗಳ ನೈಜ ಸ್ಥಾನಕ್ಕಿಂತ ನಾವು ಪ್ರತಿದಿನ ಬೆಳಿಗ್ಗೆ ಎದ್ದು ನಮ್ಮ ನಡವಳಿಕೆಯ ಬಗ್ಗೆ ಮಾಡುವ ಈ ಸ್ವಯಂ ವಿಮರ್ಶೆಯ ಆಚರಣೆಯೇ ನಿಜವಾದ ಮ್ಯಾಜಿಕ್ ಅಲ್ವಾ? ಬಹಳ ಆಳವಾದ ಮಾತು. ಭವಿಷ್ಯವನ್ನು ತಿಳಿಯಲು ನಮಗೆ ಭವಿಷ್ಯವನ್ನು ನೋಡುವ ಸ್ಪಷ್ಟವಾದ ಎಕ್ಸ್ರೇ ಬೇಕಾಗಿಲ್ಲ. ನಮ್ಮ ಇಂದಿನ ಹೆಜ್ಜೆಗಳನ್ನು, ನಮ್ಮ ಇಂದಿನ ಕೋಪವನ್ನು, ನಮ್ಮ ಇಂದಿನ ಶಿಸ್ತನ್ನು ಸರಿಪಡಿಸುವ ಇಂತಹ ಮಾರ್ಗದರ್ಶನವಿದ್ದರೆ ಸಾಕು. ಇದೇ ಇಂದಿನ ನಮ್ಮ ಆಳವಾದ ಅಧ್ಯಯನದ ಅತಿದೊಡ್ಡ ಪಾಠ. ಮತ್ತೊಂದು ಆಸಕ್ತಿದಾಯಕ ಮೂಲದ ವಿಶ್ಲೇಷಣೆಯೊಂದಿಗೆ ಮುಂದಿನ ಬಾರಿ ಭೇಟಿಯಾಗೋಣ.